ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಬಂದು ಯುವನಿಧಿ ಅಪ್ಲಿಕೇಶನ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಕೇಳ್ತಿದ್ರು. ಆ್ಯಕ್ಚುಲಾಗಿ 5 months ಇಂದ ದುಡ್ಡು ಬರ್ತಿಲ್ಲ ಗುರು, ಫ್ರಸ್ಟ್ರೇಷನ್ ಆಗ್ಬಿಟ್ಟವ್ರೆ ಜನ. ಸೊ ಇವಾಗ ನ್ಯೂಸ್ ಚಾನಲಲ್ಲೆಲ್ಲ ಕೂಡ ಯುವನಿಧಿ ಅಮೌಂಟ್ ಅಂತ ಹೇಳ್ಬಿಟ್ಟು ಇವಾಗ ಶುರು ಹಚ್ಕೊಂಡವ್ರು. ನನ್ನ ಪ್ರಕಾರ ಈ ತಿಂಗಳು ನಿಮಗೆ ಅಮೌಂಟ್ ಬರೋ ಸಾಧ್ಯತೆ ಇದೆ. ಏನಕ್ಕಪ್ಪನೇ ನ್ಯೂಸ್ ಚಾನಲ್ ಅವರೆಲ್ಲ ಇವಾಗ ಯುವನಿಧಿ ಅಮೌಂಟ್ ಬರ್ತಿಲ್ಲ, ಆಚೆ ಕಡೆ ಹೋಗ್ಬಿಟ್ಟು ಯುವನಿಧಿ ಅಮೌಂಟ್ ಬಂತ ಅಂತ ಕೇಳ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಟೆನ್ಷನ್ ಆಗುತ್ತೆ ಅವ್ರಿಗೂ ಕೂಡ, ಅಮೌಂಟ್ ಬಂದ್ಬಿಡುತ್ತೆ. ಏನಕ್ಕಂದರೆ ಇನ್ನೊಂದು 2 ವರ್ಷ ಇದೆ ಅಷ್ಟೇ ಸರ್ಕಾರ ಹೋಗೋಕ್ಕೆ. ಸೊ ಹಂಗಾಗಿನೇ ಮತ್ತೆ ಎಲೆಕ್ಷನ್ ಬರುತ್ತಲ್ವ, ಇವಾಗ ನಿಲ್ಲಿಸ್ಬಿಟ್ರೆ ಜನಗಳು ಬದಲಾಗ್ಬಿಡ್ತಾರೆ. ಸೊ ಹಂಗಾಗಿನೇ ಬಂದೇ ಬರುತ್ತೆ ಅಮೌಂಟು, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಸೊ ಈ ಮಂತ್ ಒಳಗಡೆ ನಿಮಗೆ ಬರೋ ಚಾನ್ಸಸ್ ತುಂಬ ಜಾಸ್ತಿನೇ ಇರುತ್ತೆ. ಸೊ ಇವಾಗ ಕೇಳ್ತಿರುವಂಥದ್ದು ಏನಪ್ಪ ಅಂದರೆ ಹೈಯರ್ ಸ್ಟಡೀಸ್ ಆಗಿರ್ಬೋದು, DBT ಪುಷ್ ಆಗಿದೆ ಬ್ರೋ, ಅಮೌಂಟ್ ಬಂದಿಲ್ಲ. ಸೊ ಇವಾಗೆಲ್ಲದಕ್ಕೂ ಕೂಡ ಆನ್ಸರ್ ಇವತ್ತಿನ ವಿಡಿಯೋದಲ್ಲಿ ಕೊಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ನೀವು ಈಗಲೂ ಕೂಡ ಟಾಪ್ ಕಾಲೇಜಸ್ಗಳಲ್ಲಿ BTech ಡಿಗ್ರಿನ ಮಾಡಬಹುದು. ಅಪ್ಲೈಡ್ AI, ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್, ಕ್ಲೌಡ್ ಅಂಡ್ ಬಿಗ್ ಡೇಟಾ ಇಂಜಿನಿಯರಿಂಗ್, ಈ ರೀತಿ ಕೋರ್ಸ್ಗಳು ಮಾಡಕ್ಕೆ ನಿಮ್ಗೆ ಅವಕಾಶ ಇದೆ. ಇದಕ್ಕೆ ನೀವು ಪ್ಯಾಡ್ ಎಕ್ಸಾಮ್ ನ ಬರಿಬೇಕಾಗತ್ತೆ. ಇದನ್ನ ನಡೆಸೋರು ಪೆರಾರಿ ಸ್ಕೂಲ್ ಆಫ್ ಟೆಕ್ನಾಲಜಿ ಅವರು, ಬೆಂಗಳೂರಿನಲ್ಲೇ ಇದೆ ಇದು. ಈ ಒಂದು ಕಾಲೇಜಸ್ ಏನಿದೆ ನೋಡಿ, ಇದು ಗೂಗಲ್, ಮೈಕ್ರೋಸಾಫ್ಟ್, ಅಮೆಜಾನ್ ಜೊತೆ ಕೊಲಾಬರೇಟ್ ಆಗಿರೋದ್ರಿಂದ ಈ ಒಂದು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಈ ಒಂದು ಇಂಡಸ್ಟ್ರಿನಲ್ಲಿ ಯಾವ ಒಂದು ಸ್ಕಿಲ್ಗೆ ಜಾಸ್ತಿ ವ್ಯಾಲ್ಯೂ ಇದೆ, ಡೇ ಬೈ ಡೇ ಕರಿಕ್ಯುಲಮ್ ನಲ್ಲಿ ಅಪ್ಡೇಟ್ ಮಾಡ್ತಿರ್ತಾರೆ. ಇವಾಗ ಸ್ಟಡಿ ಮಾಡ್ತಿರುವಂತ 28 ವಿದ್ಯಾರ್ಥಿಗಳು ಬಂದು ಗೂಗಲ್ ಸಮ್ಮರ್ ಆಫ್ ಕೋಡ್ ಇದರಲ್ಲಿ ಇಂಟರ್ನ್ಶಿಪ್ ನ ಕ್ರ್ಯಾಕ್ ಮಾಡಿದ್ದಾರೆ. ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಇಂಜಿನಿಯರಿಂಗ್ ಏನಿದೆ, ಇವರ ಒಂದು ಸ್ಯಾಲರಿ ಬಂದ್ಬಿಟ್ಟು 12 lakh per annum ಇದೆ. ಇಲ್ಲಿ ನೀವು ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ನ ಮಾಡಿದೀರಾ ಅಂದ್ರೆ ಎಕ್ಸ್ಟ್ರಾ ಕೋರ್ಸ್ ಮಾಡುವಂತ ಒಂದು ಅವಶ್ಯಕತೆನೇ ಇಲ್ಲ. ನಿಮಗೆ ಬೇಕಾಗಿರುವಂತ ಎಲ್ಲಾ ಸ್ಕಿಲ್ಸ್ ಕೂಡ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಟೀಚ್ ಮಾಡ್ತಾರೆ. ಇಂಜಿನಿಯರಿಂಗ್ ಮತ್ತೆ MBA ನಲ್ಲಿ ಸಿಗುವಂತ ಎಲ್ಲಾ ಸ್ಕಿಲ್ಸ್ ಕೂಡ ನೀವು ಇಲ್ಲಿ ಪಡ್ಕೋಬಹುದು. ಜಾಬ್ ಪಡ್ಕೊಳ್ಳೋದನ್ನು ಕೂಡ ಇಂಪ್ರೂವ್ ಆಗುತ್ತೆ. ನಿಮ್ಮ ಒಂದು ಜಾಬ್ ಪ್ರೊಫೈಲ್ ಅನ್ನುವಂಥದ್ದು ಇಂಪ್ರೂವ್ ಆಗುತ್ತೆ. ನೀವು ಒಂದ್ ವೇಳೆ ರಿಜಿಸ್ಟ್ರೇಷನ್ ಆಗ್ಬೇಕು ಅಂತ ಹೇಳೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಕೂಡ ಇವಾಗಲೇ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇನ್ನು 8 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಮತ್ತೆ ಒಂದು ಲ್ಯಾಪ್ಟಾಪ್ ಕೂಡ ಸಿಗುತ್ತೆ ನಿಮಗೆ. ಓಕೆನಾ? ಸೊ ಇನ್ನು ವಿಡಿಯೋ ಕಡೆ ಬರೋದಾದ್ರೆ, ಮೊದಲನೇದಾಗಿ ಯುವನಿಧಿ ಅಮೌಂಟ್ ಯಾವಾಗ ಬರುತ್ತೆ? ಎಲ್ಲರೂ ಕೂಡ ಇದನ್ನೇ ಕೇಳ್ತಾರೆ. ನಾನು ನಿಮಗೆ ಸ್ಟಾರ್ಟಿಂಗ್ನಲ್ಲೇ ಹೇಳಿದ್ದೀನಿ, ಯುವನಿಧಿ ಅಮೌಂಟ್ ಬಂದ್ಬಿಟ್ಟು 1 ತಿಂಗಳು ಅಂದರೆ ಆಲ್ಮೋಸ್ಟ್ ಒಂದು ಕೆಲವೊಬ್ಬರಿಗೆ 2 months, 3 months, ಕೆಲವೊಬ್ಬರಿಗೆ 5-6 months ಇಂದನೂ ಕೂಡ ಅಮೌಂಟ್ ಬಂದಿಲ್ಲ. ಸೊ ಇಂಥವ್ರು ಅಪ್ಲಿಕೇಶನ್ ಸ್ಟೇಟಸ್ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಬರಬೇಕಾಗಿರೋದು ಮ್ಯಾಕ್ಸಿಮಮ್ 3 to 4 months ಒಂದು ಅಮೌಂಟ್ ಬರಬೇಕಷ್ಟೇ, ಅದಕ್ಕಿಂತ ಜಾಸ್ತಿ ಏನು ಬರೋವಂಥ ಒಂದು ಇದಿಲ್ಲ. ಏನಕ್ಕಪ್ಪ ಅಂದರೆ ಇವಾಗ ಡಿಸೆಂಬರ್, ಜಾನ್ವರಿ ಅಮೌಂಟ್ ಅವಾಗಲೇ DBT ಪುಷ್ ಆಗಿಬಿಟ್ಟು ಅಮೌಂಟನ್ನು ಕೂಡ ರಿಸೀವ್ ಆಗಿದೆ. ನಿಮ್ಮದು ಬಂದಿಲ್ಲ ಅಂತ ಹೇಳೋದಾದರೆ ಸೆಲ್ಫ್ ಡಿಕ್ಲರೇಷನ್ ಮಾಡಿರಲ್ಲ. ಸೊ ಹಾಗಾಗಿನೇ ನಿಮ್ದೇನ ಅಪ್ಲಿಕೇಶನಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳೋದಾದರೆ ಫಸ್ಟು ನೀವು ಸೈಬರ್ ಸೆಂಟರ್ ಆಗಿರ್ಬೋದು, ಸೊ ಅಲ್ಲಿ ವಿಚಾರಿಸಿ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಪ್ಲಿಕೇಶನ್, ಏನು ಮಾಡೋದು ಅಂತ ಹೇಳ್ಬಿಟ್ಟು ಅವ್ರು ನಿಮಗೆ ಸೊಲ್ಯೂಷನ್ ಕೊಡ್ತಾರೆ. ಅವ್ರು ನಿಮಗೆ ಹೇಳ್ತಾರೆ ನೆಕ್ಸ್ಟ್ ಏನು ಮಾಡಬೇಕು ಅಂತ. ಯುವನಿಧಿ ಅಮೌಂಟು 15ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಇತ್ತು. ಯುವನಿಧಿ ಆಫೀಸ್ ಅವ್ರಿಗೂ ಕೂಡ ಕಾಲ್ ಮಾಡಿದಾಗ ಪಿಕ್ ಮಾಡಲಿಲ್ಲ. ಮತ್ತೆ ಮಾಡಿದಾಗ ಏನೇ ಅಪ್ಡೇಟ್ ಬಂದಿದ್ರು ನಾನು ನಿಮಗೆ ತಿಳಿಸ್ತೀನಿ ಅಂತಲೂ ಕೂಡ ಅವರು ಕೂಡ ಹೇಳಿದ್ರು. ಇವಾಗ ಸದ್ಯದ ಮಟ್ಟಿಗೆ ನಮಗೆ ಅಮೌಂಟ್ ಬಂದಿದ್ರೆ ನಾವು ನಿಮಗೆ ಪುಷ್ ಮಾಡಿಬಿಡ್ತಿದ್ವಿ ಬೇಗನೆ. ಇವಾಗ ನಮಗೂ ಕೂಡ ಅಮೌಂಟ್ ಬಂದಿಲ್ಲ. ಸೊ ಹಂಗಾಗಿನೇ ನಾವು DBT ಅನ್ನುವಂಥದ್ದು ಪುಷ್ ಮಾಡಿಲ್ಲ ಅಂತಲೂ ಕೂಡ ಹೇಳಿದ್ರು. ಕೆಲವೊಬ್ಬರಿಗೆ DBT ಅನ್ನುವಂಥದ್ದು ಪುಷ್ ಆಗಿದೆ. ಸೊ ಅದು ಫಸ್ಟ್ ಲೆವೆಲ್ನ ಒಂದು ಫಂಡಿಂಗ್ ಬಂದ ತಕ್ಷಣ ಅವರಿಗೆ ರಿಸೀವ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ಈ ಮಂತ್ ಒಳಗೆ ಬರಬಹುದು, ಹೇಳೋಕ್ಕಾಗಲ್ಲ. ಓಕೆನಾ? ಸೊ ನೋಡೋಣಂತೆ. ನಿಮ್ಗೆ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಹೇಳಿದ್ದೀರಾ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಪ್ರತಿಯೊಬ್ಬರು ಕೂಡ ರಿಜಿಸ್ಟ್ರೇಷನ್ ಆಗಲಿ. ಹಾಗೆ ಅವಾಗಲೇ ವೀಡಿಯೋದಲ್ಲಿ ಹೇಳಿದ್ನಲ್ಲ, ಸೊ ಅದನ್ನು ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.